Okay, see student, next topic is qualitative characteristics of accounting information. Qualitative characteristics of accounting information. Here first it will come decision makers. ಇಲ್ಲಿ ನಾವು decision makers ಅಂದಾಗ here we should be know about the two types of decision makers. Okay, here internal user and external users. Andre internal users who are working within the organization like management ಆಗ್ಬೋದು, directors of company ಆಗ್ಬೋದು, employees like managers ಆಗ್ಬೋದು. Okay, ಇದು ಮಾಡ್ತಾರೆ. External users nothing but creditors. ಓಕೆ, ಕ್ರೆಡಿಟರ್ಸ್ ಆಗ್ಬೋದು, ಲೆಂಡರ್ಸ್ ಆಗ್ಬೋದು, ಅದೇ ರೀತಿಯ ಪಬ್ಲಿಕ್ ಆಗ್ಬೋದು, ರಿಸರ್ಚರ್ಸ್ ಆಗ್ಬೋದು. ದೀಸ್ ಆರ್ ಕಾಲ್ಡ್ ಆಸ್ ದ ಎಕ್ಸ್ಟರ್ನಲ್ ಯೂಸರ್ಸ್. ದೇ ಆರ್ ಟೇಕಿಂಗ್ ದ ಡಿಸಿಷನ್ ಮೇಕಿಂಗ್ಸ್. ನೆಕ್ಸ್ಟ್, understandability. What we are preparing the financial report, the understand of the both the decision makers. ಇದು ನಿಮ್ಗೆ ನೆಕ್ಸ್ಟ್ ಬರುತ್ತೆ. ಡಿಸಿಷನ್ ಮೇಕರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಲೈಕ್ ಇಂಟರ್ನಲ್ ಅಂಡ್ ಯೂಸರ್ಸ್ ಅಂತ ಇಲ್ಲಿ ಡಿಸಿಷನ್ ಮೇಕರ್ಸ್. They are like internal users and external users. Here we should they should be know about the understand of the that particular financial reports. ಅವ್ರು ಏನ್ ಮಾಡಬೇಕಾಗುತ್ತೆ, ಆ ಒಂದು ಫೈನಾನ್ಷಿಯಲ್ ರಿಪೋರ್ಟ್ಸ್ ಅವರು ಅಂಡರ್ಸ್ಟ್ಯಾಂಡ್ ಆಗಿ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಡಿಸಿಷನ್ ಈಸ್ ಯೂಸ್ಫುಲ್ನೆಸ್. ಓಕೆ, ಡಿಸಿಷನ್ ಅನ್ನೋದು ಏನಾಗುತ್ತೆ ನಮಗೆ ಯೂಸ್ಫುಲ್ನೆಸ್ ಅಂದ್ರೆ ಏನು, ಐದರ್ ದ ಕಂಪನಿ ವಿಲ್ ಬಿ ಗೆಟಿಂಗ್ ದಿ ಪ್ರಾಫಿಟ್ ಆರ್ ಲಾಸ್, ಅಥವಾ ಕಂಪನಿ ಅನ್ನೋದು ನಮಗೆ ಪ್ರಾಫಿಟ್ ಆಗಿದೆಯೋ ಅಥವಾ ಲಾಸ್ ಆಗಿದೆಯೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಆ ಒಂದು ಫೈನಾನ್ಷಿಯಲ್ ರಿಪೋರ್ಟ್ ನ ಪ್ರಿಪೇರ್ ಮಾಡ್ತೀವಿ. ಅದು ಯೂಸ್ಫುಲ್ನೆಸ್ ಅಂದ್ರೆ ನಮ್ಮ ಯೂಸರ್ ಅಂದ್ರೆ ಡಿಸಿಷನ್ ಮೇಕರ್ಸ್ ಗೆ ಅದು ಏನಾಗುತ್ತೆ, ಯೂಸ್ ಆಗುತ್ತೆ. ನೆಕ್ಸ್ಟ್ ಇಯರ್ ರಿಲೆವೆನ್ಸ್, ಕಂಪೇರಬಿಲಿಟಿ ಅಂಡ್ ರಿಲಯಬಿಲಿಟಿ. Okay, the relevance including objective value, feedback value, timeliness. ಇಲ್ಲಿ objective ಅಂದ್ರೆ basic values of financial reports. Okay, basic values of the financial reports. Next, feedback when we get preparing the financial statement. ನಾವು ಇಲ್ಲಿ ಯಾವ financial statement ನ ನಾವು ಪ್ರಿಪೇರ್ ಮಾಡ್ತೀವೋ ಆವಾಗ ಇಲ್ಲಿ ಏನಾಗುತ್ತೆ, we should be get the feedback from the users. Okay, next, timeliness nothing but here either the financial report we should be preparing the year quarterly ಅಂದ್ರೆ ಒಂದು 4 months ಒಂದ್ಸರಿ ನಾವು ಪ್ರಿಪೇರ್ ಮಾಡಬಹುದು, half yearly and yearly. Timeliness ಅಂತಂದ್ರೆ we should be preparing the financial reports on year, quarterly, year, half yearly and yearly. Next, reliable ಅಂದ್ರೆ original information what we are done in the accounting. ಅದೇನಾಗುತ್ತೆ, ಅಲ್ಲಿ ಅಕೌಂಟಿಂಗ್ ಇನ್ಫಾರ್ಮೇಶನ್ ನಮ್ಗೆ ಏನಾಗಿರ್ಬೇಕಾಗುತ್ತೆ ಅಂದ್ರೆ ರಿಲಯಬಲ್, ಫ್ಯಾಕ್ಟ್, ಕರೆಕ್ಟ್ ಫ್ಯಾಕ್ಟ್ ನಮಗೆ ತೋರಿಸುತ್ತೆ. ಇಲ್ಲಿ ವೆರಿಫಬಿಲಿಟಿ, ಅಲ್ಲಿ ವೆರಿಫೈ ಮಾಡ್ತೀವಿ. ನೆಕ್ಸ್ಟ್, ನ್ಯಾಚುರಾಲಿಟಿ, ಅಲ್ಲಿ ಏನಿರುತ್ತೋ ಅದನ್ನ ನಾವು ತೋರಿಸಬೇಕಾಗುತ್ತೆ. ನೆಕ್ಸ್ಟ್, ಫೇತ್ಫುಲ್ನೆಸ್ ಅಂತಂದ್ರೆ ನಂಬಿಕೆ ಆಗಿರುತ್ತೆ. ಓಕೆ, ಇಯರ್ ರಿಲಯಬಿಲಿಟಿ ನಾವು ನೋಡೋಣ. ರಿಲಯಬಿಲಿಟಿ ಇಟ್ ಮೀನ್ಸ್ ಯೂಸರ್ ಮಸ್ಟ್ ಏಬಲ್ ಟು ಡಿಪೆಂಡ್ ಆನ್. Users nothing but your user must be depending on like internal users and external users depending on the reliable information. Okay, reliable information you are depending upon the users. Other users nothing but internal users and external users. Internal users and external users depending upon the reliable other fact ಏನಿದೆಯೋ ರಿಯಲ್ ಇನ್ಫಾರ್ಮೇಶನ್ ಮೇಲೆ ಅವ್ರು ಏನ್ ಮಾಡ್ತಾರೆ, ಡಿಪೆಂಡ್ ಆಗ್ತಾರೆ. ಓಕೆ, ಎ ರಿಲಯಬಲ್ ಇನ್ಫಾರ್ಮೇಶನ್ ಶುಡ್ ಬಿ ಫ್ರೀ ಫ್ರಮ್ ಎರರ್ಸ್. ಓಕೆ, ಇಲ್ಲಿ ರಿಲಯಬಲ್ ಇನ್ಫಾರ್ಮೇಶನ್ ಏನಾಗುತ್ತೆ, ಫ್ರೀ ಫ್ರಮ್ ಬಯಾಸ್ ಅಂಡ್ ಎರರ್ಸ್ ಆಗುತ್ತೆ. ಎರರ್ಸ್ ಅಂದ್ರೆ ಅಲ್ಲಿ ತಪ್ಪುಗಳಿಂದ ಅದು ಕೂಡಿರೋದಿಲ್ಲ. ಅದನ್ನೇನ್ ಮಾಡಿರ್ತೀವಿ ಅಂತಂದ್ರೆ ಕರೆಕ್ಟ್ ಆಗಿ ನಾವು ಅದನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಆಲ್ಸೋ ರೆಪ್ರೆಸೆನ್ಸಿ ಫೇತ್ಫುಲ್ನೆಸ್ ಇನ್ಫಾರ್ಮೇಶನ್, ಅದು ನಮ್ಗೆ ಏನ್ ತೋರಿಸುತ್ತೆ ಅಂತಂದ್ರೆ ಒಂದು ನಂಬಿಕೆಯ ಇನ್ಫಾರ್ಮೇಶನ್ ನಮ್ಗೆ ಅದು ಪ್ರೊವೈಡ್ ಮಾಡುತ್ತೆ. ರಿಲಯಬಿಲಿಟಿ it means the user must able to depending upon the reliable information. A reliable information should be free from bias and errors. It should be faithfulness information. Okay, it is called as a reliability. Next, relevance. ಏನು relevance ಅಂದ್ರೆ ಏನು? Relevance information must be available from the time to time or in the time.
ಓಕೆ ಯರ್ ಇನ್ಫಾರ್ಮೇಶನ್ ಇಟ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ಟೈಮ್. ಲೈಕ್ ಇಲ್ಲಿ ಅವರು ಪ್ರಿಪೇರ್ ಮಾಡೋದಕ್ಕೆ ಕ್ವಾರ್ಟರ್ಲಿ ಆಗ್ಬೋದು, ಹಾಫ್ ಇಯರ್ಲಿ ಆಗ್ಬೋದು, ಇಯರ್ಲಿ ಟೈಮ್ನೆಸ್ ದೇ ಶುಡ್ ಬಿ ಮೇಂಟೈನ್. ಅಂದ್ರೆ ಅವ್ರು ಕೇಳಿರುವಂತ ಟೈಮ್ನೆಸ್ ಅಲ್ಲಿ ನಮಗೆ ಆ ಇನ್ಫಾರ್ಮೇಶನ್ ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಟೈಮ್ ವಿಚ್ ಎಲ್ಸ್ ಪ್ರಿಡಿಕ್ಷನ್ ಅಬೌಟ್ ದಿ, ಇದು ನಮಗೆ ಏನೇನು ತೋರಿಸುತ್ತೆ, ಇಟ್ಸ್ ಎಲ್ಸ್ ದಿ ಪ್ರಿಡಿಕ್ಷನ್ ಅಬೌಟ್ ದಿ ಫಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಇನ್ಫಾರ್ಮೇಶನ್. ಇವಕ್ಕೆ ರಿಲೆವೆನ್ಸ್ ನಮ್ಗೆ ಏನು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡುತ್ತೆ ಅಂದ್ರೆ ಫಾಸ್ಟ್ ಅಂದ್ರೆ ಹಿಂದೆ ಆಗಿರುವಂತ ಇನ್ಫಾರ್ಮೇಶನ್, ಪ್ರೆಸೆಂಟ್ ಏನಿದೆಯೋ ಆ ಇನ್ಫಾರ್ಮೇಶನ್, ಅದೇ ರೀತಿಯಾಗಿ ನಾವು ಫ್ಯೂಚರ್ ಸ್ಟಡಿ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ರಿಲೆವೆನ್ಸ್ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಫೀಡ್ಬ್ಯಾಕ್ ವ್ಯಾಲ್ಯೂ ಆಗ್ಬೋದು, ಆಬ್ಜೆಕ್ಟಿವ್ ವ್ಯಾಲ್ಯೂ ಆಗ್ಬೋದು, ಅದೇ ರೀತಿಯಾಗಿ ಟೈಮ್ಲಿನೆಸ್. ಓಕೆ ಸರ್ ಇನ್ಫಾರ್ಮೇಶನ್ ಅವೈಲಬಲ್, ರಿಲೆವೆನ್ಸ್ ಇನ್ಫಾರ್ಮೇಶನ್ ಅವೈಲಬಲ್ ಇನ್ ಟೈಮ್. ಓಕೆ ಇದೇನಾಗಿರುತ್ತೆ ಅಂತಂದ್ರೆ ನಮಗೆ ಇನ್ಫಾರ್ಮೇಶನ್ ಅವೈಲಬಲ್ ಇನ್ ಟೈಮ್ ಅಂದ್ರೆ ಒಂದು ಪ್ರೆಸೆಂಟ್ ಟೈಮ್ಗೆ ನಾವು ಅದನ್ನ ಅಂದ್ರೆ ಒಂದು ಟೈಮ್, ಯುವ ಎಕ್ಸಾಂಪಲ್ ಒಂದು ಫೈನಾನ್ಷಿಯಲ್ ರಿಪೋರ್ಟ್ಸ್ ನಾವು ಕ್ವಾರ್ಟರ್ಲಿ ಪ್ರಿಪೇರ್ ಮಾಡ್ಬೋದು, ಹಾಫ್ ಇಯರ್ಲಿ ಪ್ರಿಪೇರ್ ಮಾಡ್ಬೋದು, ಅಥವಾ ಇಯರ್ಲಿ ಪ್ರಿಪೇರ್ ಮಾಡಿದಾಗ ಇನ್ ಟೈಮ್ಗೋಸ್ಕರ ನಾವು ಇನ್ ಟೈಮ್ಗೆ ನಾವು ಒಂದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಬೇಕಾಗುತ್ತೆ. ವಿಚ್ ಎಲ್ಸ್ ಪ್ರಿಡಿಕ್ಷನ್ ಆಫ್, ಅಂದ್ರೆ ಇದು ನಮ್ಗೆ ಏನ್ ತೋರಿಸುತ್ತೆ ಅಂತಂದ್ರೆ ಇಯರ್ ಇಟ್ ಶುಡ್ ಬಿ ಫಾಸ್ಟ್ ಅಂಡ್ ಪ್ರೆಸೆಂಟ್ ಅಂಡ್ ಫ್ಯೂಚರ್, ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಇನ್ಫಾರ್ಮೇಶನ್ ನಮಗೆ ಪ್ರೊವೈಡ್ ಮಾಡುತ್ತೆ. ಅಲ್ಲಿಗೆ ನಾವು ರಿಲಯಬಿಲಿಟಿ ಅಂದ್ರೆ ಏನು, ರಿಲಯಬಿಲಿಟಿ ಇಟ್ ಶುಡ್ ಬಿ ಡಿಪೆಂಡಿಂಗ್ ಅಪಾನ್ ದಿ ಯೂಸರ್ಸ್ ಇನ್ಫಾರ್ಮೇಶನ್. ಓಕೆ ರಿಲಯಬಲ್ ಯೂಸರ್ ಡಿಪೆಂಡಿಂಗ್ ಅಪಾನ್ ದಿ ರಿಲಯಬಲ್ ಇನ್ಫಾರ್ಮೇಶನ್, ಅಂದ್ರೆ ಏನ್ ಫ್ಯಾಕ್ಟ್ ಇರುತ್ತೋ ಆ ಇನ್ಫಾರ್ಮೇಶನ್ಗೆ ಅವರು ಡಿಪೆಂಡ್ ಆಗಿರ್ತಾರೆ. ಇಲ್ಲಿ ಡಿಪೆಂಡ್ ಆದಾಗ ಇಟ್ ಶುಡ್ ಬಿ ಇನ್ಫಾರ್ಮೇಶನ್ ಪ್ರಿಡಿಕ್ಟ್, the information should be free from bias and errors, also represents the faithfulness information. ಇಲ್ಲಿ ರಿಲೆವೆನ್ಸ್ ಅಂತ ನಾವು ನೋಡಿದಾಗ ಇನ್ಫಾರ್ಮೇಶನ್ ಮಸ್ಟ್ ಬಿ ಅವೈಲಬಲ್ ಇನ್ ಟೈಮ್, ಅಂದ್ರೆ ಇನ್ಫಾರ್ಮೇಶನ್ ನಮ್ಗೆ ಏನ್ ಮಾಡುತ್ತೆ, ಅವೈಲಬಲ್ ಇನ್ ಟೈಮ್ ಅಲ್ಲಿ ನಾವು ಅದನ್ನ ಕೊಡಬೇಕಾಗುತ್ತೆ. ವಿಚ್ ಎಲ್ಸ್ ಪ್ರಿಡಿಕ್ಷನ್ ಅಬೌಟ್ ಫಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಇನ್ಫಾರ್ಮೇಶನ್. ನೆಕ್ಸ್ಟ್ understandability. Here understandability it means decision makers and users. ಯಾರು ಡಿಸಿಷನ್ ತಗೊಂತಾ ಇರ್ತಾರೆ ಅಂದ್ರೆ ಡೈರೆಕ್ಟರ್ಸ್ ಆಫ್ ದಿ ಕಂಪನಿ ಆಗ್ಬೋದು, ಮ್ಯಾನೇಜ್ಮೆಂಟ್ ಆಫ್ ದಿ ಕಂಪನಿ ಆಗ್ಬೋದು, decision makers and users must interpreting the accounting information. Interpreting the accounting information nothing but exchange of information. ಅಂದ್ರೆ ಇದು it should be understand what we are preparing the financial statement, it should be understand of the decision makers and users, it should be interpreting nothing but exchange of information like decision makers and users. Okay, next comparability. Next one is comparability. Here comparability nothing but it is not sufficient that the information, ಅದರಲ್ಲಿ ನಮಗೆ ಏನಾಗುತ್ತೆ, it is not a sufficient information is relevant and reliable. It should be relevant and reliable. Okay, it should be it is not a sufficient information, it should be relevant and reliable information. Okay, but equal important the financial reports. Here we should be given the equal importance, relevant and reliable, it should be equal importance given to the financial reports. These financial reports compared on entity and another entity nothing but organization, ಒಂದು ಆರ್ಗನೈಸೇಷನ್, another entity nothing but another organization. ಅಂದ್ರೆ ಒಂದು ಬಿಸ್ನೆಸ್ ಗೆ ಮತ್ತು ಇನ್ನೊಂದು ಬಿಸ್ನೆಸ್ ಗೆ ಅದೇನಾಗುತ್ತೆ ಅಂದ್ರೆ ನಮಗೆ ಕಂಪ್ಯಾರಿಸನ್ ಮಾಡಿ. ಇವಾಗ ಎ ಕಂಪನಿ ಅಂಡ್ ಬಿ ಕಂಪನಿ ಕಂಪ್ಯಾರಿಸನ್ ನಥಿಂಗ್ ಬಟ್ ಎ ಕಂಪನಿಯಲ್ಲಿ ಏನಾಗಿದೆ, ಬಿ ಕಂಪನಿಯಲ್ಲಿ ಏನಾಗಿದೆ ಅಂತ ನಮಗೆ ಇನ್ಫಾರ್ಮೇಶನ್, ಫೈನಾನ್ಷಿಯಲ್ ರಿಪೋರ್ಟ್ ಇನ್ಫಾರ್ಮೇಶನ್ ಅದು ನಮಗೆ ಪ್ರೊವೈಡ್ ಮಾಡುತ್ತೆ. ಓಕೆ, ಅಲ್ಲಿಗೆ ನಿಮಗೆ ಒಂದು ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ನಿಮಗೆ ಡೌಟ್ಸ್ ಇದ್ರೆ ಕಾಲ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಚಾಪ್ಟರ್ ಇನ್ ನೆಕ್ಸ್ಟ್ ಕ್ಲಾಸ್.